ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಬ್ಲೌಸಿದ್ದು ಫೈನಲ್ ಫಿಟ್ಟಿಂಗ್ ಹೆಂಗೆ ಮಾಡೋದಂತ ಹೇಳ್ಕೊಡಕತ್ತೀನಿ. ಜಸ್ಟ್ ಎಲ್ಲ ನಾನು ರೆಡಿ ಮಾಡ್ಕೊಂಡೀನಿ. ಫ್ರಂಟ್ ಪಾರ್ಟ್, ಬ್ಯಾಕ್ ಪಾರ್ಟ್, ಸ್ಲೀವ್ನ ಎಲ್ಲ ರೆಡಿ ಮಾಡ್ಕೊಂಡೀನಿ. ಅದನ್ನು ಹೆಂಗೆ ಅಟ್ಯಾಚ್ ಮಾಡ್ಕೊಳ್ಳೋದು ಮತ್ತು ಬ್ಲೌಸ್ ಫಿಟ್ಟಿಂಗನ್ನ ಹೆಂಗೆ ಮಾಡೋದು ಅಂತೇಳಿ ನಾನು ನಿಮ್ಗೆ ತೋರಿಸಾತೀನಿ. ಅದ್ರದ್ದು ಒಬ್ರಿಗೆ ಇದ್ರದ್ದು ಒಂದು ಕನ್ಫ್ಯೂಸನ್ ಇರ್ತೈತಿ. ಅದ್ರದ್ದು ಹೆಂಗೆ ನಾನು ಫಿಟ್ಟಿಂಗ್ ಮಾಡೋದಂತ ಹೇಳ್ಕೊಡ್ತೀನಿ. ಪೂರ್ತಿ ವಿಡಿಯೋ ತನಕ ನೋಡಿರಿ, ನಿಮಗೆಲ್ಲನೂ ತಿಳಿತೈತಿ. ಹಾಗೆ ನೋಡ್ತಾ ಇರೋರು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ನಿಮ್ಗೆ ನೋಟಿಫಿಕೇಷನ್ ಒಳಗೆ ಬಂದು ನಿಮ್ಗೆ ಗೊತ್ತಾಗ್ತೈತೆ ನಾವು ಹೊಸ ವಿಡಿಯೋ ಹಾಕೋದನ್ನು. ನೋಡಿರಿ, ನಾನು ಫಸ್ಟ್ ಶೋಲ್ಡ್ರ್ ಜಾಯಿಂಟ್ ಮಾಡಿಕೊಂಡೆ. ಶೋಲ್ಡ್ರ್ ಜಾಯಿಂಟ್ ಮಾಡ್ಕೊಂಡ್ಮೇಲೆ ನಾ ಈಗೇನು ಆರ್ಮೋಲ್ ತೆಳಗೇನು ಇದಿರುತ್ತಲ್ಲ ಬ್ಲೌಸ್ ಒಳಗೆ, ನೋಡ್ರಿ ಈಗ ನಾ ತೋರ್ಸಾತೀನಿಲ್ಲ, ಅವು 4 ಪಾರ್ಟ್ಸ್ ಸೇಮ್ ಇರಬೇಕು ರೀ. 4 ಪಾರ್ಟ್ಸ್ ಸೇಮ್ ಇರಬೇಕು. ಇದನ್ನು ಅವ್ರ ಬ್ಲೌಸ್ ಮೆಜರ್ಮೆಂಟ್ ಇಟ್ಟು ನೋಡ್ಬೇಕು ಕರೆಕ್ಟಾಗಿ. ಅವ್ರ ಬ್ಲೌಸ್ ಮೆಜರ್ಮೆಂಟಿಗೆ ಇಟ್ಟು ಅವ್ರದ್ದು ಎಷ್ಟೈತಲ್ಲ ಅಷ್ಟಕ್ಕೆ ನಾವು ಅದನ್ನು ಸೆಟ್ ಮಾಡಬೇಕು. ಯಾವಾಗಲೂ ಅಂದರೆ ಇದು ನಾವು ಸ್ಲೀವ್ ಅಟ್ಯಾಚ್ ಮಾಡುವಂಥ ಮುಂಚೆನೇ ಇದನ್ನು ಮಾಡಬೇಕು. ಸ್ಲೀವ್ ಅಟ್ಯಾಚ್ ಮಾಡುವ ಮುಂಚೆನೇ ಇದನ್ನು ಎಲ್ಲ ಸೆಟ್ಟಿಂಗ್ ಮಾಡ್ಕೋಬೇಕು. 4 ಪೀಸು ಕರೆಕ್ಟಾಗಿರಬೇಕು. ಇಟ್ಕೊಂಡು ಕರೆಕ್ಟಾಗಿ ಶೇಪ್ ಮಾಡ್ಕೋಬೇಕು. ನೋಡಿರಿ, ನಾನು ಸ್ವಲ್ಪ ಕಡಿಮೆ ಜಾಸ್ತಿ ಇತ್ತದು, ಅದನ್ನು ಕರೆಕ್ಟಾಗಿ ಅವ್ರದ್ದು ಎಷ್ಟು ಬೇಕೋ ಅಷ್ಟನ್ನು ಮಾಡಿಕೊಂಡು ಆ ರೀತಿ ಸೆಟ್ ಮಾಡಿಕೊಂಡೆ. ನೋಡಿರಿ, ಯಾವಾಗಲೂ ನಾವು ಸ್ಲೀವ್ ಜೋಡಿಸ್ಬೇಕಾದ್ರೆ ಏನು ಶೋಲ್ಡ್ರು ಜಾಯಿಂಟ್ ಮಾಡಿದ್ದೇನು ಬಟ್ಟೆ ಇರುತ್ತಲ್ಲ ಒಳಗಿಂದ, ಅದು ಬ್ಯಾಕ್ ಸೈಡ್ನ ಹೋಗ್ಬೇಕು. ಅಂದರೆ ನಮ್ದು ಏನಾಗ್ತೈತಿ, ಶೋಲ್ಡ್ರ್ ಜಾರೋದು, ಹಿಂಗೆ ಮುಂದೆ ಬ್ಲೌಸ್ ಮುಂದೆ ಬಂದಂಗೆ ಆಗೋದು, ಶೋಲ್ಡ್ರ್ ಪಾಯಿಂಟ್ ಕುಂದ್ರಲಾರ್ದಂಗೆ ಆಗೋದು ಆಗ್ತೈತಿ. ಶೋಲ್ಡ್ರ್ ಜಾಯಿಂಟ್ ನಾವು ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಅದೇನು ಸೆಂಟ್ರ್ ಶೋಲ್ಡ್ರ್ ಜಾಯಿಂಟ್ ಮಾಡಿದ ಬಟ್ಟೆ ಇರುತ್ತಲ್ಲ ರೀ ಒಳಗಿಂದ, ಅದೇನು ಬರಬೇಕು, ಬ್ಯಾಕ್ ಪಾರ್ಟ್ ಕಡೆನೇ ಹೋಗಬೇಕು. ಆ ರೀತಿ ನೀವು ಸೆಟ್ ಮಾಡಿ ಇಟ್ಕೊಂಡು ಹೊಲಿಬೇಕು. ನೋಡಿರಿ, ನಾನು ಸ್ಲೀವ್ ಜೋಡ್ಸಾಕತ್ತೀನಿ. ಸ್ಲೀವ್ ಹೆಂಗೆ ಜೋಡಿಸೋದಪ್ಪ ಅಂದ್ರೆ ಫ್ರಂಟ್ ಶೇಪ್ ತೆಗೆದಿರ್ತೀವಿ. ಕಡಿಮೆ ಇದ್ದದ್ದನ್ನು ಏನು ಮಾಡಬೇಕು, ಫ್ರಂಟ್ ಪಾರ್ಟಿಗೆ ಹಾಕಬೇಕು. ಜಾಸ್ತಿ ಇದ್ದದನ್ನು ಬ್ಯಾಕ್ ಪಾರ್ಟಿಗೆ ಹಾಕಿ ಇದು ಮಾಡಬೇಕು. ಸ್ಲೀವ್ ಜೋಡಿಸ್ಬೇಕಾದ್ರೆ ಕಂಪಲ್ಸರಿ 2 ಸ್ಟಿಚ್ಚನ್ನು ಹಾಕಬೇಕು ರೀ. ಅಂದ್ರೆ ನಮಗದು ಕರೆಕ್ಟ್ ಆಗ್ತೈತಿ. ಅಂದ್ರೆ ಯಾವುದು ಪಿಸಿಯುವುದು ಆ ರೀತಿ ಸ್ಟಿಚ್ ಅಂದರೆ ಫಿಟ್ಟಿಂಗ್ ಇರುತ್ತಲ್ಲ ರೀ, ಫಿಟ್ಟಿಂಗ್ ಇದು ಕೂಡ ಸ್ಟಿಚಸ್ ಇದು ಹಾಕಿರ್ತಾವೆ. ಅದಕ್ಕೆ ಇದು ನೋಡಿರಿ ಎಷ್ಟು ಕರೆಕ್ಟಾಗಿ ನೀಟಾಗಿ ಸ್ಲೀವ್ ಫಿಟ್ಟಿಂಗ್ ಕರೆಕ್ಟಾಗಿ ಬಂದೈತೆ ನೋಡಿರಿ. ಶೋಲ್ಡ್ರ್ ಒಳಗೆ ಈ ರೀತಿಯಾಗಿ ಬರಬೇಕು, ನೋಡ್ಕೋಬೇಕು. ನೋಡಿರಿ, ಇಲ್ಲೊಂದು ಸ್ವಲ್ಪ ಸ್ಟ್ರೇಟ್ ಲೈನ್ ಇರಲ್ಲ ನೋಡಿರಿ. ಇದು ಇನ್ನೊಂದು ಸೈಡ್ ಸ್ಲೀವ್ ಹಚ್ಚೋದನ್ನು ನಾನು ನಿಮ್ಗೆ ತೋರಿಸಾತೀನಿ, ಇದು ನಿಮ್ಗೆ ಕ್ಲೀನಾಗಿ ಗೊತ್ತಾಗಲಿ ಅಂತ ಹೇಳಿ. ನೋಡಿರಿ, ಇದು ಫ್ರಂಟ್ ಪಾರ್ಟ್, ಇದು ಬ್ಯಾಕ್ ಪಾರ್ಟ್. ನೋಡಿರಿ, ಇದು ಬ್ಯಾಕ್ ಪಾರ್ಟಿಗೆ ಬ್ಯಾಕ್ ಪಾರ್ಟ್ ಮಾಡಿ ನೋಡಿರಿ. ಸೆಂಟ್ರ್ ಅದಕ್ಕೂ ಒಂದು ಮಾರ್ಕ್ ಹಾಕೀನಿ. ಸೆಂಟ್ರಕ್ಕೆ ಏನು ಸೆಂಟ್ರ್ ಸ್ಟಿಚ್ ಆಗಿರ್ತಲ್ಲ ಸೆಂಟ್ರ್, ಈ ಸ್ಲೀವಿನ ಸೆಂಟ್ರನ್ನು ನಾವು ಮಾರ್ಕ್ ಹಾಕ್ಕೊಂಡಿರ್ತೀವಲ್ಲ ಕಟಿಂಗ್ ಮಾಡೋದು ಮುಂದೆ, ಅಲ್ಲೂ ಒಂದು ಮಾರ್ಕ್ ಹಾಕ್ಕೊಂಡು ಆ ಮಾರ್ಕ್ ಜೋಡಿಸಿ ಅಲ್ಲೊಂದು ಗುಂಪಿನನ್ನು ಹಾಕ್ಕೊಂಡು ಅಲ್ಲಿಂದ ನಾವೇನು ಮಾಡಬೇಕು, ಕರೆಕ್ಟಾಗಿ ಜೋಡಿಸ್ಕೊತ ಎಡ್ಜಿಗೆ ಹೋಗಿ ಎಡ್ಜಿಂದ ಸ್ಟಿಚ್ ಹಾಕ್ಕೊತ ಬರಬೇಕು. ಈಗ ಹೆಂಗೆ ಮಾಡ್ಬೋದು, ಇನ್ನೊಂದು ಹೆಂಗೆ ಮಾಡ್ಬೋದಪ್ಪ, ನೀವೇನು ಸೆಂಟ್ರನ್ನ ಗುಂಪಿನ ಹಾಕನ್ನೇ ಅಲ್ಲಿಂದ ನೀವು ಸ್ಟಿಚ್ ಸ್ಟಾರ್ಟ್ ಮಾಡ್ಬೋದು. ಮತ್ತು ಇನ್ನೊಂದು ಸಲ ಹಿಂದಿಂದ ಬರ್ಬೋದು. ಈ ರೀತಿಯಾಗಿ ಭಾಳ ಕಡೆ ಸ್ಟಿಚ್ ಮಾಡೋದಾಗ್ತೈತಲ್ಲ, ಈ ರೀತಿ ಏನು ಗುಂಪಿನ ಹಾಕ್ಕೊಂಡು ಎಡ್ಜಿಂದನೇ ಅದೇನು ತುದಿ ಇರುತ್ತಲ್ಲ, ತುದಿಯಿಂದ ನೋಡ್ರಿ ಒಂದು ಸ್ಟಿಚ್ ಆಯಿತು. ಇನ್ನೊಂದು ಸ್ಟಿಚ್ಚನ್ನು ಹಾಕಕತ್ತೀನಿ. ಸೇಮ್ ಹಾಕಿರ್ತೀವಲ್ಲ ಅದ್ರ ಮೇಲೆ ನಾವು ಏನು ಮಾಡಬೇಕು, ಇನ್ನೊಂದು ಸ್ಟಿಚ್ಚನ್ನು ಹಾಕಬೇಕು. ಈ ಸ್ಟಿಚ್ ಹಾಕೋದ್ರಿಂದ ನೀವು ಅಟ್ಲೀಸ್ಟ್ ಒಂದು ಅರ್ಧ ಇಂಚಕ್ಕಿಂತ ಸ್ವಲ್ಪ ಕಡಿಮೆ ಅಷ್ಟಾದರೂ ಬಟ್ಟೆ ಬಿಟ್ಟಿರಿ ಒಳಗೆ. ಅಂದ್ರೆ ಬಟ್ಟೆ ಬಿಸಿ ಬಿದ್ದುಪ್ಪ ಅಂದ್ರೆ ಬಟ್ಟೆ ಸಾದಾ ಇತ್ತಪ್ಪ ಅಂದ್ರೆ ನಿಮಗೆ ಏನಾಗ್ತೈತಿ ಇದಾಗ್ತೈತಿ. ನೋಡಿರಿ, ಇವೆಲ್ಲ ನೀವು ಕ್ರಾಸ್ ಚೆಕಿಂಗ್ ಮಾಡ್ಕೋಬೇಕು. ಅವ್ರ ಬ್ಲೌಸಿಗೆ ನಮ್ಮ ಬ್ಲೌಸು ಕರೆಕ್ಟ್ ಆಯಿತೋ ಇಲ್ಲೋ, ಎಲ್ಲರೂ ಶೋಲ್ಡ್ರು ಕರೆಕ್ಟ್ ಆಗದಾವೋ ಇಲ್ಲೋ. ಈಗ ನಾವು ಏನಾದರೂ ಸ್ಟಿಚ್ ಹಾಕ್ಕೋಬೋದು. ನೀವೆಲ್ಲ ಫಿನಿಶಿಂಗ್ ಆದಮೇಲೆ ಅವ್ರು ಕೊಟ್ಟ ಮೇಲೆ ಏನಾದರೂ ನೀವು ಕಂಪ್ಲೇಂಟ್ಸ್ ಬಂದು ಅಂದ್ರೆ ನೀವೇ ಅದನ್ನು ಬಿಚ್ಚಿ ಮಾಡಬೇಕಾಗ್ತೈತಿ. ಅದಕ್ಕೆ ನಾವು ಫೈನಲ್ಲಾಗಿ ಕರೆಕ್ಟಾಗಿ ಸೆಟ್ ಮಾಡಬೇಕು. ನೋಡಿರಿ, ನಾನೀಗ ಫೈನಲಾಗಿ ಏನು ಹೇಳ್ಕೊಡತ್ತೀನಿ ಅಂದ್ರೆ ಬ್ಲೌಸ್ ಫಿಟ್ಟಿಂಗ್ ಮೇನ್ ಪಾರ್ಟ್ ಇದು ಬ್ಲೌಸ್ ಒಳಗೆ. ಇದು ಫಿಟ್ಟಿಂಗ್ ಕರೆಕ್ಟಾಗಿ ಬಂತಪ್ಪ ಅಂದ್ರೆ ನೀವು ಬ್ಲೌಸ್ ಹೊಲಿದೆಲ್ಲ ಕರೆಕ್ಟಾಗಿ ಪರ್ಫೆಕ್ಟ್ ಐತಪ್ಪ ಅಂತಾರೆ. ನೀವು ಫಿಟ್ಟಿಂಗ್ ಮಾಡೋದಾರ ಎಲ್ಲ ಚಲೋ ಹೊಲ್ದಿರ್ತೀರಿ ಬ್ಲೌಸ್, ಆದ್ರೆ ಫಿಟ್ಟಿಂಗ್ ಮಾಡೋದನ್ನು ನಾವು ಕರೆಕ್ಟಾಗಿ ಮಾಡಲಿಲ್ಲ ಅಂದ್ರೆ ಅಲ್ಲಿ ಏನಾಗ್ತೈತಿ, ಬ್ಲೌಸ್ ಹಾಳಾಗಿಬಿಡ್ತೈತಿ. ಅದಕ್ಕೆ ಫಿಟ್ಟಿಂಗನ್ನು ಕರೆಕ್ಟಾಗಿ ಮಾಡಿರಿ. ನಾನು ಫಿಟ್ಟಿಂಗ್ ಮಾಡಬೇಕಾದ್ರೆ ನಾನು ನಿಮಗೊಂದು ಇಲ್ಲೇ ಟ್ರಿಕ್ ಹೇಳ್ಕೊಡ್ತೀನಿ. ನೋಡಿರಿ, ನೀವು ಹೆಂಗಪ್ಪ ಅಂತಂದ್ರೆ ನಾವು ಅವ್ರದ್ದು ವೇಸ್ಟ್ ಎಷ್ಟು ನೋಡೋದು ರೆಡಿ ಬ್ಲೌಸ್ ತೊಗೊಂಡು ಅವ್ರದ್ದು ವೇಸ್ಟ್ ಎಷ್ಟೈತೆ ಅಂತೇಳಿ ಚೆಕ್ ಮಾಡತ್ತೀನಿ. ವೇಸ್ಟ್ ನಮ್ಗೆ ಟೋಟಲ್ ಅರೌಂಡ್ ಎಷ್ಟು ಬಂತಪ್ಪ ಅಂತಂದ್ರೆ ನಾನು ಇವಾಗ ಇಲ್ಲೇ ಬರೆದೂ ತೋರಿಸ್ತೀನಿ. ನೋಡಿರಿ, ಅವ್ರದ್ದು ಆರ್ಮೋಲ್ ಅರೌಂಡೂ ಎಷ್ಟೈತೆ ಅಂದ್ರೆ 8.5 ಇಂಚು. ನೆಕ್ಸ್ಟ್ ಸ್ಲೀವ್ ಫಿಟ್ಟಿಂಗ್ ಎಷ್ಟೈತೆ ಅಂದ್ರೆ 6.5 ಇಂಚು. ಇವು ಇಷ್ಟು ಪಾಯಿಂಟ್ಸನ್ನು ನಿಮಗೆ ಇಲ್ಲಿ ಹಾಕಿ ತೋರಿಸ್ತೀನಿ ನಾನು. ನೋಡಿರಿ, ಸ್ವಲ್ಪ ಲಕ್ಷ ಕೊಟ್ಟು ನೋಡಿದ್ರಂದ್ರೆ ನಿಮ್ಗೆ ಕರೆಕ್ಟಾಗಿ ತಿಳಿತೈತಿ. ನೋಡಿರಿ, ಇಲ್ಲೇ ಅವ್ರದ್ದು
30 ಇಂಚ್ ಐತಿ ವೇಸ್ಟ್. ಅದ್ರದ್ದು 4ನೇ ಭಾಗ 7.5 ಇಂಚು. 30 ಇಂಚ್ ಎಷ್ಟೈತಿ ವೇಸ್ಟ್ ಐತಿ. ಅದನ್ನು 4ನೇ ಭಾಗ ತೊಗೋಬೇಕು ನಾವು. 4ನೇ ಒಂದು ಭಾಗ ತೊಗೋಬೇಕು. 7.5 ಇಂಚು. ಇದು 8.5 ಇಂಚು. ನೋಡಿರಿ ನಾ ತೋರಿಸ್ತೀನಿ ನೋಡಿರಿ. ಅದು ಏನು ಸ್ಟಿಚ್ ಹಾಕಿರ್ತೀವಲ್ಲ ರೀ ನಾವು ಶೋಲ್ಡ್ರ್ ಜಾಯಿಂಟ್ ಮಾಡಿ ಸ್ಟಿಚ್ ಹಾಕಿರ್ತೀವಲ್ಲ ಅಲ್ಲಿಂದ ಕರೆಕ್ಟಾಗಿ ಫೋಲ್ಡ್ ಮಾಡಿ ಕರೆಕ್ಟಾಗಿ ಹಿಡ್ಕೊಂಡು ಟೇಪನ್ನು ಹಿಡ್ಕೊಂಡು ನಾವಲ್ಲೇ 8.5 ಇಂಚಿಗೆ ಮಾರ್ಕ್ ಹಾಕಬೇಕು. ಸ್ವಲ್ಪ ಜಗ್ಗಿ ಹಿಡಿಬೇಕು ರೀ ಅದನ್ನು ತೊಗೋಬೇಕಾದ್ರೆ. ನೆಕ್ಸ್ಟ್ ಸ್ಲೀವ್ ಫಿಟ್ಟಿಂಗ್ ಏನೈತಲ್ಲ 6.5 ಇಂಚಿಗೆ ಐತಿ. ಈ ರೀತಿಯಾಗಿ ಒಂದು 3 ಪಾಯಿಂಟ್ಸನ್ನು ಕೂಡಿಸಿ ಒಂದು ಸ್ಟ್ರೇಟ್ ಸ್ಟಿಚ್ ಹಾಕೋದು. ಸ್ಟ್ರೇಟಾಗಿ ಸ್ಟಿಚ್ ಬರತೈತೆ ರೀ, ಅದು ಯಾರ್ದು ಕ್ರಾಸ್ ಆಗಿ ಬರೋದಿಲ್ಲ. ಸ್ಟ್ರೇಟ್ ಸ್ಟಿಚ್ಚೇ ಬರಲಿ ಟ್ರೈ ಮಾಡಿರಿ. ನೋಡಿರಿ ಏನಿಲ್ಲ, ಆರ್ಮೋಲ್ ಸೈಡ್ ಏನು ಸ್ಟಿಚಸ್ ಬಂದವಲ್ಲ ನಾವು ಸ್ಲೀವ್ ಜಾಯಿಂಟ್ನಿಂಗ್ ಮಾಡಿದಲ್ಲಿ ಅವೆರಡೂ ಸ್ಟಿಚ್ಚು ಸ್ಲೀವ್ ಸೈಡಾಗಿ ಬರಬೇಕು. ಒಳಗೆ ಬ್ಲೌಸ್ ಸೈಡ್ ಹೋಗಬಾರ್ದು ರೀ, ಸ್ಲೀವ್ ಸೈಡ್ ಬರಬೇಕು. ಇವೆಲ್ಲ ಟ್ರಿಕ್ಸ್ ಇದ್ದರೆ ನಮ್ಮ ಬ್ಲೌಸ್ ಫಿಟ್ಟಿಂಗ್ ಕರೆಕ್ಟಾಗಿ ಕುಂದಿರುತ್ತೆ. ಇವನ್ನೆಲ್ಲ ಫಿಟ್ಟಿಂಗ್ ಮಾಡಬೇಕು ಅಂತಂದರೆ ಇವನ್ನೆಲ್ಲ ನೀವು ರೂಲ್ಸನ್ನು ಫಾಲೋ ಮಾಡಿ ಫಿಟ್ಟಿಂಗ್ ಮಾಡಿರಿ, ಪರ್ಫೆಕ್ಟಾಗಿ ಬರುತ್ತೆ. ನೋಡಿರಿ ಎಕ್ಸ್ಟ್ರಾ ಇರುವಂಥ ಬಟ್ಟೆ ಕಟ್ ಮಾಡ್ಕೊಂಡು ನೋಡಿರಿ. ಬಟ್ಟೆ ಭಾಳ ನಮ್ಗೆ ಎಷ್ಟು ಬೇಕಾಗಿತ್ತು 2 ಇಂಚ್ ಬೇಕಾಗಿತ್ತು. 2 ಇಂಚಿನಷ್ಟು ಬಟ್ಟೆ ಕರೆಕ್ಟಾಗಿ ಸಿಕ್ಕೈತೆ ರೀ. ಕರೆಕ್ಟಾಗಿ ಇದನ್ನು ಸ್ವಲ್ಪ ಲಾಸ್ಟಿಗೆ ಟ್ರಿಮ್ ಮಾಡ್ಕೊಂಡ್ಬಿಟ್ರೆ ಅಂದರೆ ಬ್ಲೌಸ್ ಫಿನಿಶಿಂಗು ಮುಗಿತೈತಿ. ಇದೇ ರೀತಿ ನೀವು 4 ಸ್ಟಿಚ್ಚನ್ನು ಫಿಟ್ಟಿಂಗ್ ಲೈನಿಗೆ ಹಾಕ್ಕೊಂಡು ಒಂದು ಕಾಲು ಇಂಚಿನಷ್ಟು ಗ್ಯಾಪ್ ಇರಲಿ. ಅದ್ರಿಗಿಂತ ಕಾಲು ಇಂಚಿನಷ್ಟು ಕರೆಕ್ಟ್ ಗ್ಯಾಪ್ ಇದ್ದರೆ ನೆಕ್ಸ್ಟ್ ಸ್ಟಿಚ್ ಇರಲಿ, ಕರೆಕ್ಟಾಗಿ ಬರುತ್ತೆ. ಈ ರೀತಿ ನೋಡಿ ಇನ್ನೊಂದು ಸೈಡ್ ನಾನು ನಿಮ್ಗೆ ಫಿಟ್ಟಿಂಗ್ ಮಾಡೋದನ್ನು ತೋರಿಸ್ತೀನಿ. ಅವ್ರದ್ದು ವೇಸ್ಟ್ ಎಷ್ಟಿತ್ತು 30 ಇಂಚು. ಅದರ 4ನೇ ಒಂದು ಭಾಗ ಎಷ್ಟಾಗುತ್ತೆ 7.5 ಇಂಚು. ನೋಡಿ ಇಲ್ಲಿ 7.5 ಇಂಚು ತೋರಿಸ್ತೀನಿ ನೋಡಿರಿ. 7.5 ಇಂಚು ಅಂದರೆ ನಾವಿಲ್ಲಿ ಇದು ಹಚ್ಚಿವ್ರಿ, ಏನು ಗುಂಡಿ ಪಟ್ಟಿ ಉಕ್ಕಿನ ಮನೆ ಇರುತ್ತಲ್ಲ ಅದ್ರದ್ದು ಬಟ್ಟೆ ಎಕ್ಸ್ಟ್ರಾ ಹಚ್ಚಿರ್ತೀವಿ. ಅದನ್ನು ಹಿಡಿಬಾರ್ದು ರೀ. ಅದನ್ನು ಬಿಟ್ಟು 7.5 ಇಂಚು. ಅದನ್ನು ಹಿಡಿದು ಹಚ್ತೀನಿ ಅಂದರೆ 8 ಇಂಚು, ಅರ್ಧ ಇಂಚ್ ಎಕ್ಸ್ಟ್ರಾ ಮಾಡ್ಕೋಬೇಕು ನೀವು. ಅದನ್ನು 4ನೇ ಒಂದು ಭಾಗ ಬಂದಿರ್ತೈತಲ್ಲ ಅದ್ರೊಳಗೆ ಅರ್ಧ ಇಂಚನ್ನು ಏನು ಮಾಡಬೇಕು ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಇದು ಹಚ್ಕೋಬೇಕು. ಮುಂದೆಲ್ಲಿ 8.5 ಇಂಚ್ ಆರ್ಮೋಲ್ ಅರೌಂಡು, ನೆಕ್ಸ್ಟ್ 6.5 ಇಂಚು ಸ್ಲೀವ್ ಅರೌಂಡು ಎರಡು ಮಾರ್ಕ್ ಹಾಕ್ಕೊಂಡು ಸ್ಟ್ರೇಟಾಗಿ ಒಂದು ಮಾರ್ಕ್ ಹಾಕ್ಕೊಂಡು ಸ್ಕೇಲ್ ತೊಗೊಂಡು ಮಾರ್ಕ್ ಹಾಕ್ಕೊಂಡ್ಬಿಡ್ರಿ. ಅದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಬಿಡ್ರಿ. ನೀವು ಪರ್ಫೆಕ್ಟಾಗಿ ಸ್ಟಿಚಿಂಗು ಬಂದುಬಿಡ್ತೈತಿ. ಏನು ಆ ಕಡೆ ಈ ಕಡೆ ಏನೂ ಚೇಂಜಸ್ ಆಗಂಗಿಲ್ಲ. ಈ ಕಡೆ ಹೋಗ್ತಾನ ಫಿಟ್ಟಿಂಗ್ ಆದಮೇಲೆ ಗೊತ್ತಾಗುತ್ತೆ ರೀ ಅದು. ಅಯ್ಯೋ ಈ ಸ್ಟಿಚ್ ಕಡೆ ಹೋಗೈತೆ, ಈ ಸ್ಟಿಚ್ ಕಡೆ ಹಿಂಗಾಗತ್ತೆ. ಆ ರೀತಿ ಆಗಬಾರ್ದು. ಅಂದ್ರೆ ಒಂದು ಸ್ಕೇಲ್ ತೊಗೊಂಡು ಡ್ರಾ ಮಾಡಿ ನೀವು ಹಾಕಿಬಿಟ್ರೆ ಅಂದ್ರೆ ಕರೆಕ್ಟಾಗಿ ಬಂದುಬಿಡ್ತೈತಿ. ಈ ಕಡೆ ಲಾಸ್ಟ್ ಒಂದು ಸ್ಟಿಚ್ ಹಾಕಿ ಅದನ್ನು ಟ್ರಿಮ್ ಮಾಡಿಬಿಡ್ರಿ. ಕರೆಕ್ಟ್ ಅಂದರೆ ಟ್ರಿಮ್ಮಿಂಗ್ ಮಾಡಬೇಕು ಅದನ್ನು. ಆ ಕಡೆ ಒಂದು ಹೆಚ್ಚು ಕಡಿಮೆ ಸ್ವಲ್ಪ ಇರುತ್ತೆ ಅಷ್ಟನ್ನು ಟ್ರಿಮ್ ಮಾಡ್ಕೋಬೇಕು. ಎಲ್ಲ ಬ್ಲೌಸಸ್ಸಿಗೂ ಈ ರೀತಿ ಬರುತ್ತೆ. ಯಾರೂ ಇದು ಮಾಡೋಕ್ಕೆ ಹೋಗಬೇಡ್ರಿ. ನೋಡಿರಿ ಕರೆಕ್ಟಾಗಿ ಅವ್ರದ್ದು ಎಷ್ಟಿದೆ ಸುತ್ತಳದೈತಲ್ಲ ಅಷ್ಟು ಕರೆಕ್ಟ್ ನಮ್ಮ ಪಾಯಿಂಟಿಗೆ ಬಂದೈತೆ ರೀ. ಥ್ಯಾಂಕ್ ಯು ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಪ್ಲೀಸ್. ನೋಡಿರಿ ಬ್ಲೌಸ್ ರೆಡಿ ಆದಮೇಲೆ ಹಿಂಗೆ ಕಾಣಕತ್ತೈತೆ ರೀ. ಥ್ಯಾಂಕ್ ಯು.